ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ನಿಮ್ಮೆಲ್ಲರ ಕಮೆಂಟ್ಗಳನ್ನು ನೋಡಿದಾಗ ಈ ಬದುಕು ಸಾರ್ಥಕ ಅನಿಸಿಬಿಡ್ತದೆ. ಬಹುಶಃ ಇಲ್ಲಿ ಎಷ್ಟೋ ಸಂಚಿಕೆಗಳನ್ನು ಮಾಡಿರ್ಬೋದು, ನನ್ನ ಮಾತುಗಳಿಂದ ನೀವೆಲ್ಲರೂ ಬದಲಾಗಿರ್ಬೋದು. ಆದರೆ ಒಂದಂತೂ ಸತ್ಯ, ನಾವು ಆಡೋ ಮಾತುಗಳು ಒಂದಿಷ್ಟು ಜನರ ಬದುಕಲ್ಲಿ ಬೆಳಕಾಗುತ್ತೆ ಅನ್ನೋದಾದರೆ, ನನ್ನ ಮಾತುಗಳಿಂದ ನಿಮ್ಮ ಜೀವನ ಬದಲಾಗುತ್ತಿದೆ ಅನ್ನೋದಾದರೆ, ಇಂತಹ ಒಂದಲ್ಲ ಇಂತಹ 1000 ಸಂಚಿಕೆಗಳನ್ನು ಮಾಡಲಿಕ್ಕೆ ನಾನು ಯಾವಾಗಲೂ ಸಿದ್ಧ. ಪ್ರತಿ ಬಾರಿ ಅನಿಸುತ್ತೆ ಇಂಥ ಸಂಚಿಕೆಗಳನ್ನು ಮಾಡಬೇಕು. ಜನರು ಬದಲಾಗ್ತಿದ್ದಾರೆ, ಈ ಮಾತುಗಳಿಂದ ಏನೋ ಪ್ರೇರಣೆಯನ್ನು ಕಂಡುಕೊಳ್ತಿದ್ದಾರೆ ಅಂದಾಗ ನಾನು ಪ್ರತಿ ನಿಮ್ಮೆಲ್ಲರ ಕಮೆಂಟ್ಗಳನ್ನು ಓದ್ತಾ ಇರ್ತೀನಿ. ಜೀವನದಲ್ಲಿ ಸೋತಾಗ ನಿಮ್ಮ ಮಾತುಗಳು ನನಗೆ ಶಕ್ತಿಯಾಯಿತು ಸರ್. ದಿನ ರಾತ್ರಿ ಮಲಗುವಾಗ ನಿಮ್ಮ ಮಾತುಗಳನ್ನು ನಾನು ಕೇಳಿಕೊಂಡೇ ಮಲಗ್ತೇನೆ. ನನಗೆ ಮುಂಚೆ ಸಂಗೀತ ನನ್ನ ಇಷ್ಟ, ಸಂಗೀತ ನನ್ನ ಸ್ನೇಹಿತನಾಗಿದ್ದ, ಆದರೆ ಈಗ ನಿಮ್ಮ ಮಾತುಗಳು ನನ್ನ ಸ್ನೇಹಿತನಾಗಿದ್ದಾನೆ ಅಂತ. ನಿಜ, ಎಷ್ಟೋ ಬಾರಿ ನಾವು ಅಂದ್ಕೋತೀವಿ ಇಲ್ಲಿ ನಮ್ಮವ್ರು ಯಾರು ಅಂತ. ಬಹುಶಃ ಈ ಪ್ರಪಂಚದಲ್ಲಿ ಉತ್ತರ ಸಿಗದಿರುವಂಥ ಪ್ರಶ್ನೆ ಯಾವುದಾದ್ರೂ ಇದ್ದರೆ ಅದು ಇದೆ, ನಮ್ಮವರು. ನಾವು ಯಾರನ್ನ ನಮ್ಮವರು ಅಂತ ಅಂದ್ಕೊಂಡಿರ್ತೀವಿ. ಈ ವ್ಯಕ್ತಿ ನಮಗೆ ಕೊನೆಗಾಲದಲ್ಲಿ ನಮ್ಮ ಜೊತೆ ಆಗ್ತಾನೆ. ಆ ವ್ಯಕ್ತಿ ಮೇಲೆ ನಾವು 100 ಕನಸುಗಳನ್ನು ಇಟ್ಕೊಂಡಿರ್ತೀವಿ. ನಮ್ಮ ಜೀವನಕ್ಕೆ ಈತ ಆಸರೆ ಆಗ್ತಾನೆ. ಆದರೆ ಆ ವ್ಯಕ್ತಿ ನಮ್ಮ ನಂಬಿಕೆಗೆ, ನಾವು ಇಟ್ಟಂಥ ಆ ನಂಬಿಕೆಗೆ ಮೋಸ ಮಾಡಿ ಹೋಗ್ತಾನೆ. ಹಾಗಾದರೆ ಇಲ್ಲಿ ನಮ್ಮವ್ರು ಯಾರು ಸ್ವಾಮಿ? ನನ್ನ ಪ್ರಕಾರ ಹೇಳೋದಾದರೆ ನಮಗೆ ನಾವೇ ಅಷ್ಟೆ. ಈ ನಶ್ವರವಾದ ಈ ಪ್ರಪಂಚದಲ್ಲಿ ಕೊನೆ ತನಕ ಆ ವ್ಯಕ್ತಿ ನಮ್ಮ ಜೊತೆಗಿರ್ತಾರೆ, ಈ ವ್ಯಕ್ತಿ ನಮ್ಮ ಜೊತೆಗಿರ್ತಾರೆ, ಎಲ್ಲ ಸುಳ್ಳು. ನೀವು ಒಂದು ಬಾರಿ ಯೋಚನೆ ಮಾಡಿ, ಯಾವುದೇ ಒಂದು ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಆ ವ್ಯಕ್ತಿಗೆ ನೀವು 1000 ಬಾರಿ ಒಂದೊಳ್ಳೆ ಕೆಲಸಗಳನ್ನು ಮಾಡಿರ್ತೀರ, ಆ ವ್ಯಕ್ತಿಗೆ 100 ಬಾರಿ ಸಹಾಯ ಮಾಡಿರ್ತೀರ. ಅದೇ ನೀವು ಕಷ್ಟದಲ್ಲಿದ್ದಾಗ ಆ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಒಂದು ಸಾಂತ್ವನದ ಮಾತುಗಳನ್ನು ನೀವು ನಿರೀಕ್ಷಿಸ್ತಿರ್ತೀರ. ಆದರೆ ಆ ವ್ಯಕ್ತಿ ನಿಮ್ಮ ಸಾಂತ್ವನಕ್ಕೆ, ನಿಮ್ಮ ಮನಸ್ಸಿಗೆ ನೋವಾದಾಗ ಒಂದೇ ಒಂದು ಸಾಂತ್ವನದ ಮಾತಾಡಲ್ಲ. ಈ ಕೆಲವ್ರು ಹೇಗೆ ಗೊತ್ತಾ, ಕೆಲವೊಂದು ವ್ಯಕ್ತಿಗಳ ಹತ್ರ ಹಣ ಇದ್ದಾಗ, ಆ ವ್ಯಕ್ತಿ ಹತ್ರ ಐಷಾರಾಮಿ ಜೀವನ ಇದ್ದಾಗ ಆತನ ಕೈಯಿಂದ ಹಣವನ್ನು ಪಡ್ಕೊಂಡು, ಆತನ ಜೊತೆ ಪಾರ್ಟಿ ಮಾಡಿಕೊಂಡು, ಎಂಜಾಯ್ ಮಾಡಿಕೊಂಡು ಜೀವನವನ್ನು ಕಳೀತಾರೆ. ನಿನ್ನ ಜೊತೆ ನಾನಿದ್ದೀನಿ ಅಂತಾರೆ. ಯಾಕೆ ಹೇಳಿ? ಆ ವ್ಯಕ್ತಿಯನ್ನು ನಂಬಿ ಅವ್ರು ಹೋಗಿಲ್ಲ, ಆ ವ್ಯಕ್ತಿಯಲ್ಲಿರುವಂಥ ಹಣವನ್ನು ನಂಬಿ ಹೋಗಿರ್ತಾರೆ. ಹಣವನ್ನು ಎಷ್ಟು ಬೇಕೋ ಅಷ್ಟು ಮಿತವಾಗಿ ಬಳಸಬೇಕು. ಯಾಕಂದರೆ ಕೆಲವೊಂದು ಬಾರಿ ನಮ್ಮವರು ಅಂತ ನಾವು ಅಂದ್ಕೊಂಡಿರ್ತೀವಲ್ಲ, ಅವರೇ ನಮಗೆ ಕೆಲವೊಂದು ಬಾರಿ ದುಶ್ಮನ್ ಆಗಿಬಿಡ್ತಾರೆ. ಯಾರು ನಿಮ್ಮ ಕೈಯಲ್ಲಿ ಹಣ ಇದ್ದಾಗ ನಿಮ್ಮ ಜೊತೆ ಬಂದಿರ್ತಾರೆ, ನಿಮ್ಮ ಜೊತೆ ಪಾರ್ಟಿಗಳಿಗೆ ಬಂದಿರ್ತಾರೆ, ಎಂಜಾಯ್ ಮಾಡಿರ್ತಾರೆ, ಅದೇ ವ್ಯಕ್ತಿ ನೀವು ಕಷ್ಟದಲ್ಲಿದ್ದಾಗ ಆ ವ್ಯಕ್ತಿ ನಿಮಗೆ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ಕೈಯಲ್ಲಿ ಹಣ ಇದ್ದಾಗ ಆ ವ್ಯಕ್ತಿ ನಿಮ್ಮ ಜೊತೆ ಬಂದಿರ್ತಾರೆ. ನೀವು ಕಷ್ಟದಲ್ಲಿದ್ದಾಗ ಒಂದು ಸಾಂತ್ವನದ ಮಾತುಗಳನ್ನಾಡಲಿಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ. ಎಷ್ಟೋ ಬಾರಿ ನಾನು ಕೆಲವೊಬ್ಬರ ಬಾಯಿಯಿಂದ ಕೇಳಿದಂಥ ಮಾತುಗಳು ನೆನಪಿ ಬರ್ತಿದೆ. ನಿನ್ನ ಫ್ರೆಂಡು ಕಷ್ಟದಲ್ಲಿದ್ದಾನಲ್ಲ, ಈಗ ನಿನ್ನ ಫ್ರೆಂಡು ಈಗ ಏನೂ ಇಲ್ಲದೆ ಏಕಾಂಗಿಯಾಗಿದ್ದಾನಲ್ಲ, ನಿನ್ನ ಫ್ರೆಂಡ್ ಅಲ್ವ ಅವನು ಅಂತ ಕೇಳಿದಕ್ಕೆ ಕೆಲವ್ರು ಹೇಳೋ ಮಾತು, ನನ್ನ ಫ್ರೆಂಡ್ ಅಲ್ಲ ಅವನು ಕರೀತಿದ್ದ, ನಾನು ಹೋಗ್ತಿದ್ದೆ ಅಷ್ಟೆ. ಅವನು ಕರೀತಿದ್ದ, ನಾನು ಹೋಗ್ತಿದ್ದೆ ಅಷ್ಟೆ. ಎಷ್ಟು ಬದಲಾಗಿ ಬಿಡ್ತಾರೆ ನೋಡಿ ನಮ್ಮವರು. ನಾನು ಹೇಳೋದಿಷ್ಟೇ, ಇಲ್ಲಿ ಯಾರನ್ನು ಕೂಡ ನಂಬಬಾರದು ಬಂಧುಗಳೇ. ನಮ್ಮ ಮನಸಾಕ್ಷಿಯನ್ನು ನಾವು ನಂಬಬೇಕು, ನಮ್ಮ ಆತ್ಮಸಾಕ್ಷಿಯನ್ನು ನಾವು ನಂಬಬೇಕು. ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟು ನಾವು ಜೀವನ ನಡೆಸೋದಾದರೆ ಈ ಭೂಮಿ ಮೇಲೆ ಯಾರು ಹುಟ್ಟೋದಿಲ್ಲ ಇತ್ತು, ಈ ಭೂಮಿಯನ್ನು ಬಿಟ್ಟು ಯಾರು ಹೋಗೋದಿಲ್ಲ ಇತ್ತು. ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ತಾಯಿ ಗರ್ಭದಲ್ಲಿ ಹೋಗ್ತೇವೆ. ಇರುವಷ್ಟು ದಿನ ನಮ್ಮ ಆತ್ಮತೃಪ್ತಿಗೆ ಸಂತೃಪ್ತಿಯಾಗಿ ಬದುಕಿದ್ರೆ ಅಷ್ಟೇ ಜೀವನ. ಯಾರ ಮನಸ್ಸನ್ನು ನೋಯಿಸುವಂಥ ಅಧಿಕಾರ ನಮಗಿಲ್ಲ, ಯಾರ ನಂಬಿಕೆಗೂ ಮೋಸ ಮಾಡುವಂಥ ಅಧಿಕಾರ ನಮಗಿಲ್ಲ. ನಮ್ಮಲ್ಲಿರೋದು ಒಂದೇ ಒಂದೊಳ್ಳೆ ಮಾತು, ಅಷ್ಟೇ ಸಾಕು. ಕೆಲವೊಂದು ಬಾರಿ ನಿಮಗೆ ಕೈಯಿಂದ ಸಹಾಯ ಮಾಡಲಿಕ್ಕೆ ಹಣವಿಲ್ಲ ಬಂದರೂ ಪರವಾಗಿಲ್ಲ, ನೀವು ಆಡೋ ಮಾತುಗಳಿದೆಯಲ್ಲ ಸ್ವಾಮಿ,
ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆಯನ್ನು ಅರಳಿಸುವಂಥ ಶಕ್ತಿ ನಿಮ್ಮ ಮಾತಿಗಿದೆ. ಅದಕ್ಕೆ ನಾನು ಹೇಳೋದು, ಒಳ್ಳೆ ಮಾತಾಡ್ರಯ್ಯ, ಆ ಮಾತುಗಳು ಶಕ್ತಿಯಾಗುತ್ತೆ. ನಾವು ಎಷ್ಟೋ ಬಾರಿ ನಮ್ಮ ಸ್ನೇಹಿತರು ಅಂತ ಅಂದ್ಕೊಂಡಿರ್ತೀವಿ, ಸ್ಮಶಾನದ ಕೊನೆ ತನಕ ಬಂದು ಹೋಗ್ತಾರೆ ಹೊರತು ಯಾರು ಕೂಡ ನಮ್ಮ ಆ ಕೊನೆ ಗಳಿಗೆಯಲ್ಲಿ ನಮ್ಮ ಜೊತೆ ಯಾರೂ ಬರಲ್ಲ. ಬರೋದೊಂದೇ ನಾವು ಮಾಡಿದಂಥ ಒಳ್ಳೆ ಕೆಲಸಗಳು, ಈ ಸಮಾಜದಲ್ಲಿ ನಾವು ಹೇಗೆ ಬದುಕಿದ್ದೀವಿ, ಯಾವ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಆ ವ್ಯಕ್ತಿಯ ಕಣ್ಣೀರನ್ನು ಒರೆಸಿದ್ದೀವಿ, ಯಾವ ವ್ಯಕ್ತಿಯ ಜೀವನಕ್ಕೆ ನಾವು ಆಧಾರ ಸ್ತಂಭವಾಗಿದ್ದೀವಿ, ಯಾವ ವ್ಯಕ್ತಿಯ ಜೀವನಕ್ಕೆ ನಾವು ಬೆಳಕಾಗಿದ್ದೀವಿ, ಇದು ಮುಖ್ಯವಾಗುತ್ತೆ. ಹೇಗೆ ಬದುಕಬೇಕು ಹೇಳಿ ನಾವು ಈ ಸಮಾಜದಲ್ಲಿ? ನಾವು ಬದುಕಿದ್ರೆ ತಂದೆ ತಾಯಿ ಹೆಮ್ಮೆ ಪಡುವಂತಿರ್ಬೇಕಂತೆ. ಎಂಥ ವ್ಯಕ್ತಿಯನ್ನ, ಎಂಥ ಮಗನನ್ನು ನಾನು ಜನ್ಮ ಕೊಟ್ಟೆ ಅಂತ ಬದುಕಿದ್ರೆ ಸಮಾಜ ಖುಷಿ ಪಡುವಂತಿರ್ಬೇಕಂತೆ. ಎಂಥ ವ್ಯಕ್ತಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ. ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡಬೇಕಂತೆ. ಮಾನವರಾಗಿ ಹುಟ್ಟಿದ್ದೇವೆ, ಮಾನವರಾಗಿ ಬದುಕೋಣ, ಮಾನವರಾಗಿ ಹೋಗೋಣ ಬಂಧುಗಳೇ. ಇಲ್ಲಿ ಯಾರು ಈ ಭೂಮಿ ಮೇಲೆ ಶಾಶ್ವತವಾಗಿರ್ತಾರೆ ಹೇಳಿ? ಈ ಭೂಮಿ ಮೇಲೆ ಶಾಶ್ವತವಾಗಿ ಇರುವಂಥ ವ್ಯಕ್ತಿ ಅಥವಾ ಇದ್ದಂಥ ವ್ಯಕ್ತಿ ಅಥವಾ ಇನ್ನು ಮುಂದೆ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ, ಉದಾಹರಣೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರೂ ಇಲ್ಲ ತಾನೆ? ನಾನು, ನೀವು ಯಾರೂ ಶಾಶ್ವತವಲ್ಲ. ಹಾಗಾದರೆ ಇಲ್ಲಿ ಶಾಶ್ವತ ಏನು? ಯಾರ ಮನಸ್ಸನ್ನು ನೋಯಿಸದಿರುವುದು, ಇನ್ನೊಬ್ಬರ ಭಾವನೆಗಳಿಗೆ ನೋವು ಮಾಡದಿರೋದು, ಇನ್ನೊಬ್ಬರ ಮುಖದಲ್ಲಿ ನಗು ತರಿಸೋದು, ಇನ್ನೊಬ್ಬರ ಕಷ್ಟಕ್ಕೆ ನಾವಾಗೋದು, ನೊಂದಾಗ ಆ ವ್ಯಕ್ತಿಗೆ ಸಾಂತ್ವನದ ಮಾತುಗಳನ್ನಾಡೋದು, ಇದು ಶಾಶ್ವತವಾಗಿರುತ್ತೆ. ಸತ್ತ ನಂತರವೂ ಒಂದಿಷ್ಟು ಜನರ ಬಾಯಿಯಲ್ಲಿ, ನಾಲಿಗೆಯಲ್ಲಿ ನಮ್ಮ ಹೆಸರುಗಳು ನಲಿದಾಡ್ತಿರ್ಬೇಕು. ಆ ರೀತಿಯಾಗಿ ಬದುಕಬೇಕು ನಾವು ಅಷ್ಟೇ. ದ್ವೇಷ, ಮತ್ಸರ, ಅಸುವೆ ಯಾವುದು ಒಳ್ಳೆಯದಲ್ಲ, ಯಾವುದು ಬೇಡ. ಬಿಟ್ಬಿಡಿ. ಇರೋದೊಂದೇ ಜೀವನ, ಇರೋದೊಂದೇ ಜೀವನ. ಇರುವಷ್ಟು ದಿನ ನಿಮಗಿಷ್ಟ ಬಂದ ಕಡೆ ಸುತ್ತಾಡಿ. ಯಾರಿಗೊತ್ತು ಸ್ವಾಮಿ ಯಾವ ದಿನ ಮಸಣದ ಕಡೆ ಅಂತ. ಈ ಭೂಮಿ ಮೇಲೆ ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಖುಷಿಯಾಗಿರೋಣ. ಬದುಕಿದ್ದಷ್ಟು ದಿನ ಆತನ ಕೈಕುಲುಕುವುದೇ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆಂದು ಸ್ನಾನ ಮಾಡ್ತಾರಂತೆ. ಅದು ಕೇಳೋದು ಬಂಧುಗಳೇ, ಇರುವಷ್ಟು ದಿನ 4-6 ಜನರಿಗೆ ಒಳ್ಳೆಯದನ್ನು ಬದುಕೋಣ, ಒಳ್ಳೆಯದನ್ನು ಬಯಸೋಣ. ಯಾರನ್ನು ನಂಬಿಕೊಂಡು ನೀವು ಜೀವನ ಸಾಗಿಸಬೇಡಿ. ನಾನು ಹೇಳೋದಿಷ್ಟೇ, ಯಾರ ಮೇಲೂ ನಂಬಿಕೆ ಬೇಡ. ನಿಮ್ಮನ್ನು ನೀವು ನಂಬಿ. ಯು ಆರ್ ದಿ ಬೆಸ್ಟ್. ನಿಮಗಿಂತ ಬೆಸ್ಟ್ ಯಾರೂ ಇಲ್ಲ, ನಿಮಗಿಂತ ಶ್ರೇಷ್ಠ ಯಾರೂ ಇಲ್ಲ. ಆಗಲ್ಲ ಅಂದರೆ ಆಗಲ್ಲ, ಆಗುತ್ತೆ ಅಂದರೆ ಆಗುತ್ತೆ ಅಷ್ಟೇ. ಇದ್ದಷ್ಟು ದಿನ ಖುಷಿಯಾಗಿರೋಣ, ಇದ್ದಷ್ಟು ದಿನ ಯಾರ ಭಾವನೆಗಳಿಗೂ ನೋವು ಮಾಡ್ತಿರೋಣ. ನಾನು ಹೇಳೋದಿಷ್ಟೇ. ನಿಜ, ಕೆಲವೊಂದು ಬಾರಿ ಅನಿಸುತ್ತೆ, ಯಾರಾದರೂ ನಮ್ಮ ಭಾವನೆಗಳಿಗೆ ನೋವು ಮಾಡಿದಾಗ, ಯಾರಾದರೂ ಸುಖ ಸುಮ್ಮನೆ ನಮ್ಮ ವಿಚಾರಕ್ಕೆ ಬಂದಾಗ ನಾನು ಯಾಕೆ ಸುಮ್ಮನೆ ಇರಬೇಕು? ನನಗೂ ಬಾಯಿದೆ, ಮಾತಾಡ್ಬೇಕನ್ಸುತ್ತೆ. ಕೆಲವೊಬ್ಬರು ಎಷ್ಟು ಅಂದರೆ ಹೊಡೆದಾಡ್ಕೊಳ್ಳೋ ಮಟ್ಟಿಗೆ ಹೋಗ್ಬಿಡ್ತಾರೆ. ನನಗೆ ಮೊನ್ನೆ ಒಂದು ಈ ಆನ್ಲೈನ್ ಗೇಮಿಂಗ್ ಅನ್ನೋದು ಎಷ್ಟು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಿದ್ದೆ ಅಂದಾಗ, ಆ ಊರ ಹೆಸರನ್ನು ಹೇಳಲ್ಲ ನಾನು, ಬಿಡಿ. ಆ ಜಿಲ್ಲೆ ಹೆಸರನ್ನು ಹೇಳಲ್ಲ, ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಂಡಿರ್ತೀನಿ. ಗೇಮಿಂಗ್ ಆಡೋಕೆ ಮೊಬೈಲನ್ನು ಕೊಡ್ತಿದ್ರು ಮನೆಯವರು. ಒಂದು ಸ್ವಲ್ಪ ದಿನಗಳ ಹಿಂದೆ ನೀನು ಆಡಬೇಡಪ್ಪ ಅಂತ ತಂದೆ ತಾಯಿ ಆ ಮಗುಗೆ ಹೇಳಿರ್ತಾರೆ. ಒಂದು 4-5 ವರ್ಷ ಅನಿಸುತ್ತೇನೋ. ಮೊಬೈಲ್ ಗೇಮಿಂಗ್ ಆಡಬೇಡ ಅಂತ ಮೊಬೈಲನ್ನು ಕೊಟ್ಟಿರಲ್ಲ. ತಂದೆ ಹತ್ರ ಕೇಳಿರ್ತಾನೆ, ತಂದೆನೂ ಕೊಟ್ಟಿರಲ್ಲ. ಅಮ್ಮನ ಹತ್ರ ಕೇಳಿರ್ತಾನೆ, ಅಮ್ಮನೂ ಕೊಟ್ಟಿರಲ್ಲ. ಆ ಹುಡುಗ ಇದ್ದಾನಲ್ಲ, ಮಧ್ಯರಾತ್ರಿ ಎದ್ಕೊಂಡು ತಂದೆ ತಾಯಿ ಎಲ್ರಿಗೂ ಚಾಕುವಿನಿಂದ ಇರಿತಾನೆ. ಅದರಲ್ಲಿ 2 ಜೀವ ಹೋಗಿರುತ್ತೆ. ನಾನು ಹೇಳೋದಿಷ್ಟೇ, ಒಂದು ಚಿಕ್ಕ ಮಕ್ಕಳನ್ನ ಈ ಗೇಮಿಂಗ್ಗಳು ಹೇಗೆ ಬದಲಾಯಿಸುತ್ತೆ ಅಂತ.
ನಾವು ಅಂದ್ಕೊಂಡಿರ್ತೀವಿ, ನನ್ನ ಮಗ ಹಠ ಮಾಡ್ತಿದ್ದಾನೆ, ನನ್ನ ಮಗಳು ಹಠ ಮಾಡ್ತಿದ್ದಾನೆ, ಆ ಮಗು ಹಠ ಮಾಡ್ತಿದ್ದೆ, ಮೊಬೈಲ್ ಕೊಡ್ರಯ್ಯ. ಹಾಳು ಮಾಡೋದು ಯಾರೂ ಅಲ್ಲ ಸ್ವಾಮಿ, ನಾವುಗಳು. ಎಲ್ಲಿದೆ? ಒಂದು ನಿಮಿಷ. ಮಕ್ಕಳು ಮೊಬೈಲ್ ಕೇಳ್ತಾರಾ? ಇಂತಹ ಕತೆ ಪುಸ್ತಕಗಳನ್ನು ಕೊಡಿ, ನೀತಿ ಪುಸ್ತಕಗಳನ್ನು ಕೊಡಿ, ಸರ್ವಜ್ಞನ ವಚನಗಳನ್ನು ಬೋಧಿಸಿ, ಪುಸ್ತಕಗಳನ್ನು ಕೊಡಿ ಸ್ವಾಮಿ, ಅಷ್ಟೇ. ಮೊಬೈಲ್ ಬದಲು ಪುಸ್ತಕಗಳನ್ನು ಕೊಡಿ. ನಾವೆಲ್ಲ PU ಡಿಗ್ರಿ ಹೋಗೋ ತನಕನೂ ನಮಗೆ ಈ ಟಚ್ ಮೊಬೈಲ್ ಅಂದರೆ ಏನಂತ ಗೊತ್ತಿಲ್ಲ ಆಯ್ತೇನು. ಸೀರಿಯಸ್ಲಿ ಆಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಒಂದು ಮೊಬೈಲನ್ನು ತಗೊಂಡಿದ್ರು ಕೂಡ ಕಷ್ಟಪಟ್ಟು ತಗೊಳ್ತಿದ್ವಿ. ಈಗ ಮಕ್ಕಳಿಗೆ ತಂದೆ ತಾಯಿಯ ಮೊಬೈಲು ಈಸಿಯಾಗಿ ಸಿಕ್ಬಿಡುತ್ತೆ. ನಮ್ಮ ತಂದೆ ತಾಯಿ ಹತ್ರ ಆವಾಗೆಲ್ಲ ಮೊಬೈಲ್ ಇರಲಿಲ್ಲ ಸ್ವಾಮಿ, ಟಚ್ ಮೊಬೈಲ್ ಅಲ್ಲ, ಇದ್ದಿದ್ದು ಕೀಪ್ಯಾಡ್ ಮೊಬೈಲ್ಗಳು. ಅದು ಕೂಡ ಎಷ್ಟು ಹದ್ದು ಬಸ್ತು ಬೇಕು ಅದೇ ರೀತಿ ಜಾಗ್ರತೆಯಲ್ಲಿ ನಮ್ಗೆ ಕೊಡ್ತಿದ್ರು. ಆದರೆ ಈಗ ಎಲ್ಲ ತಂದೆ ತಾಯಿ ಬಿಡಿ ಸ್ವಾಮಿ, ಎಲ್ಲ ಮಕ್ಕಳ ಕೈಯಲ್ಲೂ ಸ್ಮಾರ್ಟ್ಫೋನ್ ಇದೆ. ನಮ್ಮ ಮಕ್ಕಳ ಜೀವವನ್ನು ಹಾಳು ಮಾಡ್ತಿರೋದು ಹಾಗಾದರೆ ಯಾರು? ನಾವುಗಳೇ ತಾನೆ. ಯಾವುದು ಕೂಡ ಅತಿಯಾಗಬಾರ್ದು. ಅತಿಯಾದರೆ ಅತಿಯಾಗಿ ನೋಯಿಸುತ್ತೆ, ಅತಿಯಾಗಿ ನೋಯಿಸುತ್ತೆ ಬಂಧುಗಳೇ. ಈ IPL ಬಂದಾಗ ಒಂದಿಷ್ಟು ಜನ ಬೆಟ್ಟಿಂಗ್ ಆಡೋದು, ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದು, ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳೋದು, ಕೊನೆಗೆ ಈ ಭೂಮಿ ಬೇಡ ಅಂತ ಈ ಪ್ರಪಂಚವನ್ನು ಬಿಟ್ಟು ಹೋಗೋದು. ಎಷ್ಟು ಸರಿ? ಎಷ್ಟು ಸರಿ? ನಿಮ್ಮ ತಂದೆ ತಾಯಿಗಳು ನನ್ನ ಮಗ ಜೀವನದಲ್ಲಿ ಏನಾದರೂ ಸಾಧಿಸ್ತಾನೆ, ನನಗೆ ಆಸರೆ ಆಗ್ತಾನೆ, ಇಷ್ಟು ವರ್ಷ ಕಷ್ಟದಲ್ಲಿದ್ದೀನಿ, ಇಷ್ಟು ವರ್ಷ ಅವನಿಗೆ ಜೀವನ ಏನಂತ ಹೇಳ್ಕೊಟ್ಟಿದ್ದೀನಿ, ಇಷ್ಟು ವರ್ಷ ಅವನಿಗೆ ಜೀವನ ಏನಂತ ತಿಳಿಸಿಕೊಟ್ಟಿದ್ದೀನಿ, ನನ್ನ ಮಗ ನನ್ನ ಜೊತೆಗಿರ್ತಾನೆ ಅಂತ. ಮಗ ಎಲ್ಲಿರ್ತಾನೆ? ಇಂತಹ ಆನ್ಲೈನ್ ಗೇಮಿಗಳನ್ನು ಆಡಿಕೊಂಡು ಕೊನೆಗೆ ಈ ಜೀವನೇ ಬೇಡ ಅಂತ ಪ್ರಪಂಚವನ್ನು ಬಿಟ್ಟು ಹೋದಾಗ ಆ ಜೀವವನ್ನು ಹೇಗೆ ನೋಡೋದು ತಂದೆ ತಾಯಿಗಳು? ಆ ಜೀವವನ್ನು ತಂದೆ ತಾಯಿಗಳು ಹೇಗೆ ನೋಡೋ ಸ್ವಾಮಿ? ಕಣ್ಣೆದುರೇ ತನ್ನ ಮಗ ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿದಾಗ ಬಹುಶಃ 4 ಸಾಂತ್ವನದ ಮಾತುಗಳನ್ನು ನಾವು ಆಡ್ಬೋದು, ನೀವು ಆಡ್ಬೋದು ಅಷ್ಟೇ. ಹೋದಂಥ ಮಗನನ್ನು ತಂದುಕೊಡ್ಲಿಕ್ಕೆ ಈ ಸಮಾಜಕ್ಕೆ ಸಾಧ್ಯ ಇದೆಯಾ? ಇಲ್ಲ ಭಗವಂತನಿಗೆ ಸಾಧ್ಯ ಇದೆಯಾ? ಯಾರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಬಂಧುಗಳೇ. ಈ ಪ್ರಪಂಚವನ್ನು ಬಿಟ್ಟು ಹೋಗೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ನನ್ನವರು ಯಾರು, ನನಗೋಸ್ಕರ ಯಾರು ಒಂದಿಷ್ಟು ಜನ ಇದ್ದಾರೆ, ನನ್ನ ನಂಬ್ಕೊಂಡು ಯಾರಿದ್ದಾರೆ? ಯೋಚನೆ ಮಾಡಿ. ಈ ಪ್ರಪಂಚಕ್ಕೆ ನಾವು ಬಂದಿದ್ದೀವಿ ಅಂದರೆ, ಈ ಭೂಮಿ ಮೇಲೆ ನಾವಿದ್ದೀವಿ ಅಂದರೆ ಇದು ಭಗವಂತ ಕೊಟ್ಟಂಥ ಭಿಕ್ಷೆ, ತಂದೆ ತಾಯಿ ಕೊಟ್ಟಂಥ ಭಿಕ್ಷೆ, ಅವನ ವರ. ಈ ಭೂಮಿ ಮೇಲೆ ನಾವು ಸಾರ್ಥಕ ಜೀವನವನ್ನು ಕಂಡುಕೊಳ್ಬೇಕು. ನಮ್ಮ ಜೀವನವನ್ನು ನಾವೇ ಹಾಳು ಮಾಡಿಕೊಂಡ್ರೆ ಅದಕ್ಕೆ ಬೆಲೆ ಇರಲ್ಲ ಸ್ವಾಮಿ. ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಣ್ಣಲ್ಲಿ ಸುಂದರವಾದ ಪ್ರಪಂಚವನ್ನು ನೋಡಿರ್ತೀವಿ, ನಾವು ನೋಡ್ತಾನೆ ಇರ್ತೀವಿ. ಎಷ್ಟೋ ಜನರಿಗೆ ಸ್ವಾಮಿ ಕಣ್ಣುಗಳಿರಲ್ಲ, ಎಷ್ಟೋ ಜನರಿಗೆ ಕೈಕಾಲುಗಳಿರಲ್ಲ. ಜೀವನ ಕಟ್ಕೊಂಡಿಲ್ವ? ಹಾಗಾದರೆ ಅವ್ರು ಹೇಗೆ ಜೀವನ ಕಟ್ಕೊಂಡ್ರು? ಅವರಲ್ಲಿರುವಂಥ ನಂಬಿಕೆ, ಅವರಲ್ಲಿರುವಂಥ ಭರವಸೆ. ನಮಗೆ ನೋಡಿ ಎಲ್ಲ ಇದ್ದು 106 ಚಿಂತೆ. ಜೀವನದಲ್ಲಿ ಬಿಸ್ನೆಸ್ನಲ್ಲಿ ಲಾಸ್ ಆದ್ಕೂಳೆ, ಇಲ್ಲ ಕೆಲಸ ನಮ್ಮ ಕೈ ಕೊಟ್ಟುಕೂಳೆ ನನ್ನ ಜೀವನನೇ ಹೋಯ್ತು ಅಂತ ನಾವು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಇಷ್ಟೇ ಬಂಧುಗಳೇ. ಕೆಲವೊಂದು ಬಾರಿ ನಾವು ಯೋಚನೆ ಮಾಡಬೇಕು, ನಮ್ಮ ಮೇಲಿರೋರನ್ನು ನೋಡಿ ಯೋಚನೆ ಮಾಡಬಾರ್ದಂತೆ. ಅವನು ನೋಡು ಎಷ್ಟು ಅದ್ಭುತ ಆಗಿದ್ದಾನೆ, ಭಗವಂತ ಅವನಿಗೆ ಅಷ್ಟು ಕೊಟ್ಟಿದ್ದಾನೆ, ಇಷ್ಟು ಕೊಟ್ಟಿದ್ದಾನೆ. ಬೇಡ, ಒಮ್ಮೆ ನಿಮಗಿಂತ ಕೆಳಗಿರೋನನ್ನು ನೋಡಿ ಎಷ್ಟು ಸಂತೋಷವಾಗಿದ್ದಾರೆ. ಅರೆ, ನನ್ನದು ಒಂದು ಬದುಕ ಅಂತ ನಾವು ಯೋಚನೆ ಮಾಡಬೇಕು. ಅವರು ಅಷ್ಟು ಚೆಂದಾಗಿದ್ದಾರೆ, ನಾನು ಹೇಗೆ ಬದುಕಬೇಕಾದ್ರೆ ಈ ಸಮಾಜದಲ್ಲಿ? ನಿನ್ನ ಕೈಯಲ್ಲಿ ಆಗಲ್ಲ ಅಂದವರಿಗೆ ನನ್ನಿಂದ ಏನಾದರೂ ಸಾಧನೆ ಮಾಡಿ ತೋರಿಸ್ಬೇಕಲ್ಲ. ನಮ್ಮ ಹೆಸರುಗಳು ಒಂದಿಷ್ಟು ಜನರ ಬಾಯಲ್ಲಿ ನಲಿದಾಡ್ತಿರ್ಬೇಕಲ್ಲ, ಅಂತ ಹೆಸರನ್ನು ಗಳಿಸಿ ಸ್ವಾಮಿ, ಅಷ್ಟೇ. ತುಂಬ ಬಾರಿ ಕೆಲವರಿಗೆ ತಂದೆ ತಾಯಿಯ ಭಾವನೆಗಳು ಅರ್ಥ ಆಗಲ್ಲ. ನಾನು ಎಷ್ಟೋ ವೀಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ, ತಂದೆ ಅಂದರೆ ಹೀಗೆ, ತಾಯಿ ಅಂದರೆ ಹೀಗೆ, ಈ ಪ್ರಪಂಚದ ಶ್ರೇಷ್ಠವಾದ ಜಾಗ ಅಂದರೆ ಒಂದು ತಂದೆಯ ಹೆಗಲು, ಇನ್ನೊಂದು ತಾಯಿಯ ಮಡಿಲು ಅಂತ 1000 ಬಾರಿ ಹೇಳ್ತಾ ಇರ್ತೀನಿ. ಕಾರಣ ಇಷ್ಟೇ, ಅಂತಹ ನೈತಿಕತೆಯನ್ನು, ಅಂತಹ ಈ ಮಾತುಗಳನ್ನು ನೀವು ಕೇಳಬೇಕು. ಯಾಕಂದರೆ ದ್ವೇಷ ತುಂಬಿದ ಮಾತುಗಳನ್ನಾಡಿದರೆ ನನಗಿಲ್ಲಿ ಏನು ಸಾಧಿಸೋಕಿದೆ? ಯಾವುದೋ ಒಂದು ಟ್ರೆಂಡಿಂಗ್ ಆಗಿರುವಂಥ ವಿಚಾರಗಳಿಗೆ ಧ್ವನಿ ಕೊಟ್ಟು ಅಥವಾ ಅದಕ್ಕೆ ಸ್ಫೂರ್ತಿದಾಯಕದ ಮಾತುಗಳನ್ನು ಆಡೋದು ಬಿಟ್ಟು
ಅದ್ರ ಬಗ್ಗೆನೇ ನಾನು ಹೇಳ್ತಾ ಇದ್ರೆ ನೀವು ಏನು ಕಲಿತೀರಾ ಅದರಿಂದ? ನನ್ನಿಂದ ಯಾರು ಬದಲಾಗಿ ಅಂತ ನಾನು ಹೇಳಲ್ಲ, ನನ್ನಿಂದ ನೀವು ಬದಲಾಗಲೇಬೇಕು ಅಂತ ನಾನು ಹೇಳಲ್ಲ. ಬಟ್ ಒಂದಂತೂ ಸತ್ಯ, ಈ ಮಾತುಗಳಿಂದ ನೆಮ್ಮದಿ ಕಂಡುಕೊಳ್ಳಿ. ನಿಮ್ಗೆ ಬೇಸರ ಆದಾಗ ಸ್ವಾಮಿ ಇಲ್ಲಿ ಬಂದು ವೀಡಿಯೋಸ್ಗಳನ್ನು ನೋಡಿ, ಅದ್ಭುತವಾದಂಥ ವೀಡಿಯೋಸ್ಗಳಿದೆ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಅಂತೀನಿ. ನೊಂದ ಮನಸ್ಸುಗಳು ನೀವು ಸ್ವಾಮಿ, ನಿಮ್ಮ ಮನಸ್ಸುಗಳಿಗೆ ನೋವಾದಾಗ ನಾನಿದ್ದೀನಿ. ನಾನು ಎಷ್ಟೋ ಬಾರಿ ಯೋಚನೆ ಮಾಡ್ತಾ ಇರ್ತೀನಿ, ತುಂಬ ಜನ ಕಮೆಂಟಲ್ಲಿ ಹಾಕ್ತಿರ್ತಾರೆ, ನಿಮ್ಮನ್ನು ಒಮ್ಮೆ ಭೇಟಿ ಆಗಬೇಕು, ನಿಮ್ಮನ್ನು ಕಣ್ತುಂಬಿಸಿಕೊಳ್ಬೇಕು ಸರ್, ನೀವು ನನಗೆ ದೇವರು, ನಾನು ನೊಂದಾಗ ನಿಮ್ಮ ಮಾತುಗಳನ್ನು ಕೇಳ್ತಾ ಇರ್ತೀನಿ, ನೀವು ಎಲ್ಲಿ ಸಿಗ್ತೀರಾ, ನಮ್ಮೂರ ಕಡೆ ಬಂದಾಗ ತಿಳಿಸಿ ಸರ್. ನಾನು ಅವರಿಗೆಲ್ಲ ಹೇಳೋದಿಷ್ಟೆ, ನಾನು ಆಡೋ ಮಾತುಗಳನ್ನು ನೀವು ಇಲ್ಲೇ ಕೇಳಿ, ಇಲ್ಲೇ ಖುಷಿ ಪಡಿ, ಮನಸ್ಸಿಗೆ ನೆಮ್ಮದಿಯನ್ನು ಇಲ್ಲೇ ಪಡ್ಕೊಳ್ಳಿ ಸ್ವಾಮಿ. ನನ್ನನ್ನು ಹುಡುಕಿಕೊಂಡು ಬರೋದು, ನೀವು ಎಲ್ಲಿ ಸಿಗ್ತೀರಾ, ಯಾವಾಗ ಸಿಗ್ತೀರಾ, ವ್ಯಕ್ತಿ ಪೂಜೆಗೆ ನಾನು ಅವಕಾಶ ಮಾಡಿಕೊಡಲ್ಲ. ಹಾಗಿದ್ದಿದ್ರೆ ಸ್ವಾಮಿ ನಾನು ಇಷ್ಟು ವರ್ಷ ಇಲ್ಲೇ ಕೂತ್ಕೊಂಡು ವೀಡಿಯೋಸ್ಗಳನ್ನು ಮಾಡೋದಿಲ್ಲ ಇತ್ತು. ನನಗದಿಷ್ಟನೂ ಆಗಲ್ಲ, ನಾನು ಆ ರೀತಿಯ ವ್ಯಕ್ತಿನೂ ಅಲ್ಲ. ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಹೇಳಿ? ತುಂಬ ಸರಳತೆಯಿಂದ ಬದುಕಬೇಕು. ನಮ್ಮ ಸರಳತೆ ಇನ್ನೊಬ್ಬರಿಗೆ ಮಾದರಿಯಾಗಬೇಕು. ನಾವು ಧರಿಸೋ ಬಟ್ಟೆಯಿಂದ ಹಿಡಿದು, ನಾವು ಆಡುವ ಮಾತುಗಳಿಂದ ಹಿಡಿದು, ನಾವು ನಡ್ಕೊಳ್ಳುವಂಥ ರೀತಿಗಳಿಂದ ಹಿಡಿದು ಸಮಾಜ ನಮ್ಮನ್ನು ಗುರುತಿಸಬೇಕು. ಎಂಥ ವ್ಯಕ್ತಿ ನೋಡಿ ಅಂತ. ಯಾವುದಾದ್ರೂ ವ್ಯಕ್ತಿಗಳು ನನ್ನ ಜೊತೆ ಬಂದಾಗ ನಾನು ಅಹಂಕಾರದಿಂದ ಮಾತಾಡಿದರೆ ಆ ವ್ಯಕ್ತಿಗೆ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇಷ್ಟೊಳ್ಳೆ ಅದ್ಭುತವಾದಂಥ ಮಾತುಗಳನ್ನಾಡಿ ಎದುರುಗಡೆ ಯಾವುದೋ ವ್ಯಕ್ತಿ ಸಿಕ್ಕಿದಾಗ, ನನಗೆ ಪರಿಚಯ ಇಲ್ಲದ ಯಾರೋ ನನ್ನ ಇಷ್ಟಪಡುವಂಥ ವ್ಯಕ್ತಿಗಳು ಸಿಕ್ಕಾಗ ನಾನು ಅಹಂಕಾರದಿಂದ ಮಾತಾಡಿಸಿದ್ರೆ, ಅಥವಾ ಆತನನ್ನು ಮಾತಾಡಿಸದೇ ಇದ್ದರೆ ನಾನು ಸಮಾಜಕ್ಕೆ ಏನು ಸಂದೇಶ ಕೊಡಬಲ್ಲೆ? ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ, ನಿಜ ಜೀವನದಲ್ಲಿ ಒಂದು ರೀತಿ ಆಗುತ್ತಾ? ಇಲ್ಲ ಅಲ್ಲ ಸ್ವಾಮಿ. ನಾವು ಹೇಗಿರ್ತೀವಿ ಹಾಗೇ ಬದುಕಬೇಕು. ಕನ್ನಡಿ ಅಂತ ಇರಬೇಕು ನಾವು. ಅದು ನಗುತ್ತಾ ನಾವು ನಗಬೇಕು, ನಾವು ಅತ್ತಾಗ ಅದು ಅಳುತ್ತೆ. ಬಹುಶಃ ಈ ಪ್ರಪಂಚದ ಬೆಸ್ಟ್ ಫ್ರೆಂಡ್ ಅಂದರೆ ನಮಗೆ ಕನ್ನಡಿ ಒಂದೇ. ಅದು ಯಾವತ್ತೂ ಕೂಡ ನಾವು ಅತ್ತಾಗ ನಗೋದಿಲ್ಲ ಸ್ವಾಮಿ. ಯಾವತ್ತಾದರೂ ನೀವು ಕನ್ನಡಿ ಮುಂದೆ ಅತ್ತಾಗ ನಗುತ್ತಾ? ಅದೇ ನಮ್ಮವ್ರ ಜೊತೆ ನಾವು ಅತ್ತಾಗ ಕೆಲವರು ಸ್ಪಂದಿಸ್ಬೋದೇನೋ, ಆದರೆ ಇನ್ನು ಕೆಲವರು ಹಿಂದ್ಗಡೆಯಿಂದ ನಕ್ಕು ಬಿಡ್ತಾರೆ. ಆ ವ್ಯಕ್ತಿ ಹಾಗೆ ಆಗಬೇಕಿತ್ತು. ಇಂಥವ್ರನ್ನ ಹಿತಶತ್ರುಗಳು ಅಂತೀವಿ. ಬಹುಶಃ ಯಾರು ನಮ್ಮ ಮನಸ್ಸಿಗೆ ನೋವು ಮಾಡಿದಾಗ, ನಮ್ಮ ಮನಸ್ಸಿಗೆ ತುಂಬ ದುಃಖ ಮಾಡಿದಾಗ ನಾವು ಯೋಚನೆ ಮಾಡಬೇಕಾಗಿರೋದಷ್ಟೇ, ಯಾರು ಏನೇ ಮಾತಾಡಲಿ, ನಮ್ಮ ಬಗ್ಗೆ 1000 ಜನ 1000 ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ನಮ್ಮ ಜೀವನ ಏನಂತ ನಮಗೆ ಗೊತ್ತಿರುವಾಗ ಇದಕ್ಕಿಂತ ಅದ್ಭುತವಾದಂಥ ಜೀವನ ಏನಿದೆ? ಹೇಳೋದಿಷ್ಟೇ ಬಂಧುಗಳೇ. ಇಲ್ಲಿ ವಿಡಿಯೋಸ್ಗಳನ್ನು ನೋಡಿದ್ರಿ, ಕಂಟೆಂಟ್ಗಳ ಬಗ್ಗೆ ಇವತ್ತು ಮಾತಾಡಿದೆ. ನಾನು ಹೇಳೋದಿಷ್ಟೇ, ಮಕ್ಕಳಿಗೆ ಮೊಬೈಲ್ ಕೊಡೋ ಮುಂಚೆ ಯೋಚನೆ ಮಾಡಿ, ತಂದೆ ತಾಯಿ ಮೇಲೆ ಪ್ರೀತಿ ಇರಲಿ. ಮೊಬೈಲ್ ಬದಲು ಪುಸ್ತಕಗಳನ್ನು ನೀಡಿ. ಈ ಪುಸ್ತಕಗಳು ನಿಮ್ಮ ಮಕ್ಕಳ ಬಾಳಿಗೆ ಬೆಳಕಾಗುತ್ತೆ. ಈ ಪುಸ್ತಕಗಳನ್ನು ಓದಿ ಅಂತ ನಾನು ಯಾಕೆ ಹೇಳ್ತೀನಂದರೆ, ಈ ಪುಸ್ತಕಗಳಿಂದ ನಿಮ್ಮ ಮಕ್ಕಳಿಗೆ ಒಂದಷ್ಟು ಜ್ಞಾನಗಳು ಬರುತ್ತೆ ಸ್ವಾಮಿ. ಒಂದಷ್ಟು ಜ್ಞಾನ, ಅದು ವ್ಯಕ್ತಿ ಬಗ್ಗೆ ಇರ್ಬೋದು, ಪ್ರಪಂಚದ ಜ್ಞಾನ ಇರ್ಬೋದು, ಹೊಸತನ್ನು ಕಲೀಲಿಕ್ಕೆ ಒಂದಿಷ್ಟು ಅವಕಾಶಗಳಾಗುತ್ತೆ ಅಷ್ಟೇ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋಗಳಿಂದ ಯಾವ ಊರಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ, ಜೊತೆಗೊಂದು ಹೈಪ್ ಮಾಡಿ. ಯಾರಾದರೂ ಹೊಸಬರು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈ ನಿಮ್ಮ AK ಶೆಟ್ಟಿನಡೂರ್ ಕಡೆಯಿಂದ ಧನ್ಯವಾದಗಳು. ನಗ್ತಾ ಇರಿ.